ನಮಸ್ತೆ ಎಲ್ಲರಿಗೂ. ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ತಿದ್ದುಪಡಿನ ಮಾಡಿಸ್ಕೊಬೇಕು ಅಂತ ಇದ್ರಲ್ಲ, ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಏನದು ಗುಡ್ ನ್ಯೂಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ವಿಷಯ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡು ತಿದ್ದುಪಡಿಗೆ ಬಹಳಷ್ಟು ಜನ ಕಾಯ್ತಾ ಇದ್ದರು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅದಾದ ಮೇಲೆ ಬಹಳಷ್ಟು ಜನ ತಿದ್ದುಪಡಿಯನ್ನು ಸಹ ಮಾಡಿಸ್ಕೊಂಡ್ರು. ಮತ್ತು ಡಿಸೆಂಬರ್ 31ರವರೆಗೆ ಅದನ್ನು ಲಾಸ್ಟ್ ಡೇಟ್ ಮಾಡಿದರು. ಮತ್ತು ಇನ್ನು ಕಾಲಾವಕಾಶ ಇರೋದಿಲ್ಲ, ಇಷ್ಟರೊಳಗಡೆ ಮಾಡ್ಕೋಬೇಕನ್ನೋ ಒಂದು ನೋಟಿಫಿಕೇಷನ್ನು ಕೊಟ್ಟಿದ್ದರು. ಅದಾದಮೇಲೆ ಇವಾಗ ಮತ್ತೆ ಎಷ್ಟೋ ಜನ ಇನ್ನೂ ಈ ಒಂದು ರೇಷನ್ ಕಾರ್ಡು ತಿದ್ದುಪಡಿನ ಮಾಡಿಸ್ಕೊಂಡಿಲ್ಲ. ತಿದ್ದುಪಡಿ ಅಂದರೆ ನಿಮಗೆ ಗೊತ್ತಲ್ವಾ, ಯಾರಾದರೂ ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಮಾಡಿರ್ಬೋದು, ಇಲ್ಲ ನೀವು ಹೊಸದಾಗಿ ಹೆಸರನ್ನು ನೀವು ಸೇರಿಸ್ಬೇಕಾಗಿರುತ್ತೆ, ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡಿಂದ ಯಾರನ್ನಾದರೂ ಹೆಸರನ್ನು ರಿಮೂವ್ ಮಾಡಿಸ್ಬೇಕಾಗಿರುತ್ತೆ. ಈ ರೀತಿಯೆಲ್ಲ ಒಂದು ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿಯ ಚೇಂಜಸ್ನ ನೀವು ನಿಮ್ಮ ಹತ್ತಿರದ ಸಿ.ಎಸ್ ಸೆಂಟರ್ಗಳಿಗೆ ಹೋಗಿ ನೀವೇ ಕೂಡ ನೀವು ಅದನ್ನು ಚೇಂಜ್ ಮಾಡಿಸ್ಕೋಬೋದಾಗಿದೆ. ಇದು ಆನ್ಲೈನ್ ಮೂಲಕ ಚೇಂಜ್ ಮಾಡಿಸ್ಕೊಳ್ಳೋದು. ಆಫ್ಲೈನ್ ಮೂಲಕ ನೀವು ಮಾಡಿಸ್ಕೋಬೇಕು ಅಂದರೆ ಆಹಾರ ಇಲಾಖೆಗೆ ಹೋಗಿ ನೀವು ಚೇಂಜ್ ಮಾಡಿಸ್ಕೋಬೇಕಾಗತ್ತೆ. ಆದರೆ ಆನ್ಲೈನ್ ಮೂಲಕ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಸಿ.ಎಸ್.ಸಿ ಸೆಂಟರ್ಗಳಲ್ಲಿ ನಿಮಗೆ ಆನ್ಲೈನಲ್ಲೇ ಇದನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವರು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ನ ಬೇಕು ಅಂತ ನೀವು ಅದನ್ನು ತೊಗೊಂಡೋಗಿ ನೀವು ಹೆಸರನ್ನು ಸೇರಿಸೋದಾಗಿರ್ಬೋದು, ಇಲ್ಲ ರಿಮೂವ್ ಮಾಡಿಸ್ಬೋದು. ನಿಮ್ಮ ಒಂದು ಚಿಕ್ಕ ಮಕ್ಕಳ ಒಂದು ನೀವು ಹೆಸರನ್ನು ಸೇರಿಸ್ಬೇಕಂದ್ರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟನ್ನೆಲ್ಲ ತೊಗೊಂಡೋಗಿ ನೀವು ಹೆಸರನ್ನು ಸೇರಿಸ್ಬೇಕಾಗತ್ತೆ. ಹಾಗೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವಾಗ ಒಂದು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಸೊ ಅದಕ್ಕಾಗಿ ಸರ್ಕಾರ ಫಸ್ಟ್ ಇವಾಗ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಒಂದು ಸರ್ಕ್ಯುಲರ್ ಬಂದಿತ್ತು ಜನವರಿ ತಿಂಗಳಲ್ಲಿ, ಒಂದು 10 ದಿನಗಳ ಕಾಲ ಒಂದು ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಯಾವ ದಿನಾಂಕದಲ್ಲಿ ಅವರು ಅಂದರೆ ಸರ್ವರ್ ವರ್ಕ್ ಆಗೋ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು 10 ದಿವಸದಲ್ಲಿ, ನಿಮ್ಗೆ ಇದೇ ತಿಂಗಳ 10 ದಿವಸದಲ್ಲಿ ಈ ರೀತಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆವಾಗ ಅಂದರೆ ಯಾವ ದಿನಾಂಕ ಅಂತ ನಮಗೆ ಮಾಹಿತಿ ಸಿಕ್ಕಾಗ ಖಂಡಿತವಾಗೂ ಅದರ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಡೇಟನ್ನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ತಿದ್ದುಪಡಿಗಷ್ಟೇ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಯಾರಾದರೂ ಒಂದು ಚೇಂಜಸ್ನ ಮಾಡಿಸ್ಕೋಬೇಕಂದ್ರೆ ಖಂಡಿತ ಹೋಗಿ ನೀವು ಮಾಡಿಸ್ಕೋಬೋದು. ಹಾಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗಿರೋರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಇದೇ ತಿಂಗಳು ಅವರು ವರ್ಕ್ ಅಂದರೆ ಅವಕಾಶವನ್ನು ಮಾಡಿಕೊಟ್ಟಾಗ ನೀವು ತಕ್ಷಣ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ನಿಮ್ಮ ಮನೆ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಮನೆಯಲ್ಲಿ ಯಾರಾದರೂ ಒಬ್ಬರದ್ದು ಆದಾಯ ಪ್ರಮಾಣ ಪತ್ರ ಇರುತ್ತಲ್ಲ ಅದು ಬೇಕಾಗುತ್ತೆ. ಇಷ್ಟು ಇದ್ದರೆ ನೀವು ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಹಾಗೆ ಈ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಒಂದು KYC ಆಗಿಲ್ಲ ಅಂದರೂ ನೀವು ಅದನ್ನು ಕೂಡ ಇವಾಗ ಕಂಪ್ಲೀಟ್ ಮಾಡ್ಕೋಬೇಕಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ಗೆ KYC ಮಾಡೋದು ತುಂಬಾ ಮುಖ್ಯವಾಗಿದೆ. ನಿಮ್ಮದು KYC ಆಗಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಡಿಆಕ್ಟಿವೇಟ್ ಮಾಡ್ತಾರೆ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿರೋರ್ದೆಲ್ಲ ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತೆ. ಅದನ್ನು KYC ಅಂತಾರೆ. ಅದನ್ನು ಸಹ ನಿಮ್ಮ ಹತ್ತಿರ ಸಿ.ಎಸ್ ಸೆಂಟರ್ಗೆ ಹೋಗಿ ನೀವು KYC ಕಂಪ್ಲೀಟಾಗಿ ಮಾಡಿಸ್ಕೋಬೋದಾಗಿದೆ. ಹಾಗೆ ಇನ್ನು ಎಷ್ಟು ದಿವಸದವರೆಗೂ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಇದೇ ತಿಂಗಳು 31ನೇ ತಾರೀಕುವರೆಗೂ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವು ಹೋಗಿ ಎಲ್ಲ ಒಂದು ರೀತಿಯ ತಿದ್ದುಪಡಿ ಏನೇ ಇದ್ದರೂ ನೀವು ಅದನ್ನು ಚೇಂಜು ಮಾಡಿಸ್ಕೋಬೋದು. ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇಲ್ಲ ಯಾವುದೇ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಮಾಹಿತಿಗಾಗಿ ನೀವು ಅಪ್ಡೇಟ್ ಸಿಗಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ಅಪ್ಡೇಟ್ ಅಂದರೆ ವಿಡಿಯೋ ಮಾಡಿ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆವಾಗ ಎಲ್ಲ ಒಂದು ಅಪ್ಡೇಟ್ಗಳನ್ನ ನೀವು ಜೆನ್ಯೂನ್ ಆಗಿರೋವಂಥ ಅಪ್ಡೇಟ್ಗಳನ್ನ ಪಡ್ಕೊತೀರಾ. ಈ ಮಾಹಿತಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಅಂದರೆ ಯೂಸ್ಫುಲ್ ಅನಿಸಿದರೆ ಮಾತ್ರ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.